ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾನ್ ನಿಮ್ಮ ಮನೋಜ್ ಫ್ರಮ್ ಮಂಜುಳಾ ಕೆ ಮನೋಜ್ ಯೂಟ್ಯೂಬ್ ಚಾನಲ್. ಗೈಸ್, ಈ ಒಂದು ವಿಡಿಯೋದಲ್ಲಿ ಲೇಬರ್ ಲಾ ಮಿನಿಮಮ್ ವೇಜಸ್ ಆಕ್ಟ್ 1948 ಇದ್ರ ಬಗ್ಗೆ ಒಂದಿಷ್ಟು ಕ್ವಶನ್ಸ್ ನ ಡಿಸ್ಕಸ್ ಮಾಡೋಣ. ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರುತ್ತೆ ಇದು, ಸರಿನಾ? ದ ಫಸ್ಟ್ ಕ್ವಶನ್ ಏನಪ್ಪಾ ಅಂದ್ರೆ, ದ ಮಿನಿಮಮ್ ವೇಜಸ್ ಆಕ್ಟ್ ವಾಸ್ ಎನಾಕ್ಟೆಡ್ ಇನ್ ವಿಚ್ ಇಯರ್? ಅದು ಆಕ್ಟ್ ಯಾವ ಇಯರ್ ಅಲ್ಲಿ ಬಂತು ಅಂತ ಹೇಳತ್ತೆ. ಮಿನಿಮಮ್ ವೇಜಸ್ ಆಕ್ಟ್ 1948. ದ ಆನ್ಸರ್ ಈಸ್ ಯಾವ್ದು ಹೇಳಿ ಗೈಸ್? 1948. ಓಕೆನಾ? ಇಲ್ಲಿ 1948 ಆಪ್ಷನ್ ಬಿ ಇದೆ. ಎಕ್ಸ್ಪ್ಲನೇಷನ್ ನೋಡೋದಾದ್ರೆ, ದ ಮಿನಿಮಮ್ ವೇಜಸ್ ಆಕ್ಟ್ ವಾಸ್ ಎನಾಕ್ಟೆಡ್ ಇನ್ 1948 ಟು ಎನ್ಶ್ಯೂರ್ ವರ್ಕರ್ಸ್ ಇನ್ ಶೆಡ್ಯೂಲ್ ಎಂಪ್ಲಾಯ್ಮೆಂಟ್ಸ್ ರಿಸೀವ್ ಎ ಮಿನಿಮಮ್ ವೇಜ್, ಪ್ರೊಟೆಕ್ಟಿಂಗ್ ದೆಮ್ ಫ್ರಮ್ ಎಕ್ಸ್ಪ್ಲಾಯಿಟೇಷನ್ ಬೈ ಎಂಪ್ಲಾಯರ್ಸ್. ಓಕೆನಾ ಗೈಸ್? ಸರಿನಾ? ಈಗ ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ, ದ ಮಿನಿಮಮ್ ವೇಜಸ್ ಆಕ್ಟ್ 1948 primarily provides for payment of bonus, social security. Option C, fixing minimum rates of wages in certain employments. D, industrial disputes. ಇದು ಆನ್ಸರ್ ನ ನೋಡೋದಾದ್ರೆ, ಫಿಕ್ಸಿಂಗ್ ಮಿನಿಮಮ್ ರೇಟ್ಸ್ ಆಫ್ ವೇಜಸ್ ಇನ್ ಸರ್ಟೈನ್ ಎಂಪ್ಲಾಯ್ಮೆಂಟ್ಸ್ ಆಪ್ಷನ್ ಸಿ ಆಗುತ್ತೆ. ದ ಮಿನಿಮಮ್ ವೇಜಸ್ ಆಕ್ಟ್ 1948 primarily provides for fixing minimum rates of wages in certain scheduled employment to safeguard workers against underpayment. ಓಕೆನಾ ಗೈಸ್? ಇವಾಗ ನಾವು ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ, ದ ಮಿನಿಮಮ್ ವೇಜಸ್ ಆಕ್ಟ್ 1948 ಈಸ್ ಆಕ್ಟ್ ನಂಬರ್ 5 ಆಫ್ 1948, ಆಕ್ಟ್ ನಂಬರ್ 8 ಆಫ್ 1948, ಆಕ್ಟ್ ನಂಬರ್ 11 ಆಫ್ 1948, ಆಕ್ಟ್ ನಂಬರ್ 15 ಆಫ್ 1948. ಓಕೆನಾ? ಈಗ ಇದು ಆನ್ಸರ್ ನೋಡೋದಾದ್ರೆ ಆಪ್ಷನ್ ಸಿ ಆಗತ್ತೆ, ಆಕ್ಟ್ ನಂಬರ್ 11 ಆಫ್ 1948. The Minimum Wages Act 1948 is officially Act number 11 of 1948 as recorded in the legislative status of India. ಓಕೆನಾ ಗೈಸ್? ಇವಾಗ ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ, ವಿಚ್ ಸೆಕ್ಷನ್ ಡೀಲ್ಸ್ ವಿತ್ ಫಿಕ್ಸಿಂಗ್ ಆಫ್ ಮಿನಿಮಮ್ ರೇಟ್ಸ್ ಆಫ್ ವೇಜಸ್? ಇಲ್ಲಿ ಆಪ್ಷನ್ ಎ ಬಂದು ಸೆಕ್ಷನ್ 2 ಇದೆ, ಆಪ್ಷನ್ ಬಿ ಬಂದು ಸೆಕ್ಷನ್ 3 ಇದೆ, ಆಪ್ಷನ್ ಸಿ ಬಂದು ಸೆಕ್ಷನ್ 5 ಇದೆ, ಮತ್ತೆ ಆಪ್ಷನ್ ಡಿ ಬಂದು ಸೆಕ್ಷನ್ 7 ಇದೆ ಗೈಸ್. ಓಕೆನಾ? ಇವಾಗ ಇದು ಆನ್ಸರ್ ನೋಡೋದಾದ್ರೆ ಆಪ್ಷನ್ ಬಿ ಸೆಕ್ಷನ್ 3. ಓಕೆನಾ ಗೈಸ್? ಸೆಕ್ಷನ್ 3 empowers the appropriate government to fix minimum rates of wages for scheduled employments listed in the schedule to the act. ಓಕೆನಾ ಗೈಸ್? ಇವಾಗ ನೆಕ್ಸ್ಟ್ ಕ್ವಶನ್ ನೋಡೋಣ, ವಿಚ್ ಸೆಕ್ಷನ್ ಡೀಲ್ಸ್ ವಿತ್ ದ ಪ್ರೊಸೀಜರ್ ಫಾರ್ ಫಿಕ್ಸಿಂಗ್ ಅಂಡ್ ರಿವೈಸಿಂಗ್ ಮಿನಿಮಮ್ ವೇಜಸ್? ಓಕೆನಾ? ಇಲ್ಲಿ ಆಪ್ಷನ್ ಬಂದು ಸೆಕ್ಷನ್ 3 ಇದೆ, ಸೆಕ್ಷನ್ 4 ಇದೆ, ಸೆಕ್ಷನ್ 5 ಇದೆ, ಮತ್ತೆ ಸೆಕ್ಷನ್ 8 ಇದೆ. ಇವಾಗ ಇದು ಆನ್ಸರ್ ನೋಡೋದಾದ್ರೆ ಆನ್ಸರ್ ಬಂದು ಸೆಕ್ಷನ್ 5. ಓಕೆನಾ? ಸೆಕ್ಷನ್ 5 lays down the procedure for fixing and revising minimum wages either by appointing a committee or subcommittee or by publishing proposals via official notification. ಓಕೆನಾ ಗೈಸ್? ಇವಾಗ ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ, ವಿಚ್ ಸೆಕ್ಷನ್ ಡೀಲ್ಸ್ ವಿತ್ ದ ಅಡ್ವೈಸರಿ ಬೋರ್ಡ್? ಇಲ್ಲಿ ಆಪ್ಷನ್ ಎ ಬಂದು ಸೆಕ್ಷನ್ 5 ಇದೆ, ಆಪ್ಷನ್ ಬಿ ಬಂದು ಸೆಕ್ಷನ್ 6 ಇದೆ, ಆಪ್ಷನ್ ಸಿ ಬಂದು ಸೆಕ್ಷನ್ 7 ಇದೆ, ಆಪ್ಷನ್ ಡಿ ಬಂದು ಸೆಕ್ಷನ್ 9 ಇದೆ ಗೈಸ್. ಓಕೆನಾ? ಇವಾಗ ಇದ್ರದ್ದು ಆನ್ಸರ್ ನೋಡೋದಾದ್ರೆ ಆನ್ಸರ್ ಬಂದು ಸೆಕ್ಷನ್ 7. ಸೆಕ್ಷನ್ 7 ಡೀಲ್ಸ್ ವಿತ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಅಡ್ವೈಸರಿ ಬೋರ್ಡ್ಸ್ ಬೈ ದ ಅಪ್ರೋಪ್ರಿಯೇಟ್ ಗವರ್ನಮೆಂಟ್ ಟು ಅಡ್ವೈಸ್ ಆನ್ ಫಿಕ್ಸಿಂಗ್ ಅಂಡ್ ರಿವೈಸಿಂಗ್ ಮಿನಿಮಮ್ ವೇಜಸ್ ಫಾರ್ ಶೆಡ್ಯೂಲ್ಡ್ ಎಂಪ್ಲಾಯ್ಮೆಂಟ್ಸ್. ಓಕೆನಾ ಗೈಸ್? ಇವಾಗ ನಾವು ನೆಕ್ಸ್ಟ್ ಕ್ವಶನ್ ನಂಬರ್ 7 ನ ನೋಡೋಣ. ದ ಸೆಂಟ್ರಲ್ ಅಡ್ವೈಸರಿ ಬೋರ್ಡ್ ಈಸ್ ಡೀಲ್ಡ್ ವಿತ್ ಅಂಡರ್? ಆಪ್ಷನ್ ಎ ಬಂದು ಸೆಕ್ಷನ್ 7 ಇದೆ, ಆಪ್ಷನ್ ಬಿ ಬಂದು ಸೆಕ್ಷನ್ 8 ಇದೆ, ಆಪ್ಷನ್ ಸಿ ಬಂದು ಸೆಕ್ಷನ್ 9 ಇದೆ, ಆಪ್ಷನ್ ಡಿ ಬಂದು ಸೆಕ್ಷನ್ 10 ಇದೆ. ಓಕೆನಾ? ಇವಾಗ ಇದ್ರದ್ದು ಆನ್ಸರ್ ನೋಡೋದಾದ್ರೆ ಆನ್ಸರ್ ಬಂದು ಸೆಕ್ಷನ್ 8. ಓಕೆನಾ ಗೈಸ್? ಸೆಕ್ಷನ್ 8 ಡೀಲ್ಸ್ ವಿತ್ ದ ಸೆಂಟ್ರಲ್ ಅಡ್ವೈಸರಿ ಬೋರ್ಡ್ ವಿಚ್ ಅಡ್ವೈಸಸ್ ದ ಸೆಂಟ್ರಲ್ ಗವರ್ನಮೆಂಟ್ ಅಂಡ್ ಕೋಆರ್ಡಿನೇಟ್ಸ್ ದ ವರ್ಕ್ ಆಫ್ ಅಡ್ವೈಸರಿ ಬೋರ್ಡ್ಸ್ ಅಕ್ರಾಸ್ ಸ್ಟೇಟ್ಸ್. ಓಕೆನಾ ಗೈಸ್? ಇವಾಗ ನೆಕ್ಸ್ಟ್ ಕ್ವಶನ್ ನೋಡೋಣ, ಪೇಮೆಂಟ್ ಆಫ್ ಮಿನಿಮಮ್ ರೇಟ್ಸ್ ಆಫ್ ವೇಜಸ್ ಈಸ್ ಡೀಲ್ಡ್ ವಿತ್ ಅಂಡರ್? ಎ ಸೆಕ್ಷನ್ 10 ಇದೆ, ಬಿ ಸೆಕ್ಷನ್ 12 ಇದೆ, ಸಿ ಬಂದು ಸೆಕ್ಷನ್ 14 ಇದೆ, ಡಿ ಬಂದು ಸೆಕ್ಷನ್ 18 ಇದೆ. ಇವಾಗ ಇದ್ರದ್ದು ಆನ್ಸರ್ ನೋಡೋದಾದ್ರೆ ಆನ್ಸರ್ ಬಂದು ಸೆಕ್ಷನ್ 12. ಓಕೆನಾ ಗೈಸ್? ಇಲ್ಲಿ ನೋಡಿ, ಸೆಕ್ಷನ್ 12 mandates that every employer shall pay to every employee wages not less than the minimum rate of wages fixed for the class of employment. ಓಕೆನಾ ಗೈಸ್? ಇವಾಗ ನೆಕ್ಸ್ಟ್ ಕ್ವಶನ್ ನೋಡೋಣ, ವಿಚ್ ಸೆಕ್ಷನ್ ಡೀಲ್ಸ್ ವಿತ್ ಓವರ್ ಟೈಮ್? ಓಕೆನಾ ಗೈಸ್? ಇವಾಗ ಇದಕ್ಕೆ ಆಪ್ಷನ್ಸ್ ಸೆಕ್ಷನ್ 12 ಇದೆ, ಸೆಕ್ಷನ್ 13 ಇದೆ, ಸೆಕ್ಷನ್ 14 ಇದೆ, ಮತ್ತೆ ಸೆಕ್ಷನ್ 15 ಇದೆ. ಇವಾಗ ಇದಕ್ಕೆ ಆನ್ಸರ್ ನೋಡೋದಾದ್ರೆ
ಆನ್ಸರ್ ಬಂದು ಸೆಕ್ಷನ್ 14 ಓಕೆನಾ ಗೈಸ್. ಸೆಕ್ಷನ್ 14 ಡೀಲ್ಸ್ ವಿತ್ ಓವರ್ ಟೈಮ್. ಇಫ್ ಆನ್ ಎಂಪ್ಲಾಯಿ ವರ್ಕ್ಸ್ ಬಿಯಾಂಡ್ ನಾರ್ಮಲ್ ವರ್ಕಿಂಗ್ ಅವರ್ಸ್, ದ ಎಂಪ್ಲಾಯರ್ ಮಸ್ಟ್ ಪೇ ಎಟ್ ದ ಓವರ್ ಟೈಮ್ ರೇಟ್ ವಿಚ್ ಈಸ್ ಅಟ್ ಲೀಸ್ಟ್ ವೈಸ್ ದ ಆರ್ಡಿನರಿ ರೇಟ್ ಓಕೆನಾ ಗೈಸ್. ಯಾ, ಈಗ ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ ವಿಚ್ ಸೆಕ್ಷನ್ ಡೀಲ್ಸ್ ವಿತ್ ಮೇಂಟೆನೆನ್ಸ್ ಆಫ್ ರಿಜಿಸ್ಟರ್ಸ್ ಅಂಡ್ ರೆಕಾರ್ಡ್ಸ್ ಓಕೆನಾ ಗೈಸ್. ಇವಾಗ ಇದು ಆಪ್ಷನ್ಸ್ ನೋಡೋದಾದ್ರೆ ಆಪ್ಷನ್ ಎ ಬಂದು ಸೆಕ್ಷನ್ 15 ಇದೆ, ಆಪ್ಷನ್ ಬಿ ಬಂದು ಸೆಕ್ಷನ್ 17 ಇದೆ, ಸಿ ಬಂದು ಸೆಕ್ಷನ್ 18 ಇದೆ, ಡಿ ಬಂದು ಸೆಕ್ಷನ್ 19 ಇದೆ ಓಕೆನಾ ಗೈಸ್. ಇವಾಗ ಇದ್ರದ್ದು ಆನ್ಸರ್ ನೋಡೋದಾದ್ರೆ ಆನ್ಸರ್ ಬಂದು ಸೆಕ್ಷನ್ 18 ಆಗುತ್ತೆ. ಸೆಕ್ಷನ್ 18 requires every employer to maintain registers and records giving particulars of employees employed, the work performed, wages paid and receipts given ಓಕೆನಾ ಗೈಸ್. ಯಾ, ಇವಾಗ ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ ಇನ್ಸ್ಪೆಕ್ಟರ್ಸ್ ಆರ್ ಡೆಲ್ಟ್ ವಿತ್ ಅಂಡರ್. ಆಪ್ಷನ್ ಎ ಬಂದು ಸೆಕ್ಷನ್ 18 ಇದೆ, ಆಪ್ಷನ್ ಬಿ ಬಂದು ಸೆಕ್ಷನ್ 19 ಇದೆ, ಆಪ್ಷನ್ ಸಿ ಬಂದು ಸೆಕ್ಷನ್ 20 ಇದೆ, ಆಪ್ಷನ್ ಡಿ ಬಂದು ಸೆಕ್ಷನ್ 21 ಇದೆ ಓಕೆನಾ ಗೈಸ್. ಇವಾಗ ಇದು ಆನ್ಸರ್ ನೋಡೋದಾದ್ರೆ ಆನ್ಸರ್ ಬಂದು ಬಿ ಓಕೆನಾ ಗೈಸ್, ಸೆಕ್ಷನ್ 19 ಓಕೆನಾ ಗೈಸ್. ಸೆಕ್ಷನ್ 19 ಡೀಲ್ಸ್ ವಿತ್ ಇನ್ಸ್ಪೆಕ್ಟರ್ಸ್ ಹೂ ಆರ್ ಅಪಾಯಿಂಟೆಡ್ ಬೈ appropriate government to inspect, premise, examine registers and ensure compliance with the act ಓಕೆನಾ ಗೈಸ್. ಯಾ, ಇವಾಗ ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ ಕ್ಲೈಮ್ಸ್ ಅಂಡರ್ ಮಿನಿಮಮ್ ವೇಜಸ್ ಆಕ್ಟ್ ಆರ್ ಡೆಲ್ಟ್ ವಿತ್ ಅಂಡರ್ ಯಾವ ಸೆಕ್ಷನ್ ಅಂತ. ಸೆಕ್ಷನ್ 18 ಇದೆ ಆಪ್ಷನ್ ಎ, ಸೆಕ್ಷನ್ 19 ಇದೆ ಆಪ್ಷನ್ ಬಿ, ಸೆಕ್ಷನ್ 20 ಇದೆ ಆಪ್ಷನ್ ಸಿ, ನೆಕ್ಸ್ಟ್ ಆಪ್ಷನ್ ಡಿ ಬಂದು ಸೆಕ್ಷನ್ 22 ಇದೆ ಓಕೆನಾ ಗೈಸ್. ಯಾ, ಇವಾಗ ಇದು ಆನ್ಸರ್ ನೋಡೋದಾದ್ರೆ ಆನ್ಸರ್ ಬಂದು ಸೆಕ್ಷನ್ 20 ಓಕೆನಾ ಗೈಸ್. ಯಾ, ಇಲ್ಲಿ ನೋಡಿ, ಇಲ್ಲಿ ಸೆಕ್ಷನ್ 20 ಪ್ರೊವೈಡ್ಸ್ ದ ಮೆಕ್ಯಾನಿಸಮ್ ಫಾರ್ ಸೆಟ್ಲಿಂಗ್ ಕ್ಲೈಮ್ಸ್. an employee or authorized person can apply to the designated authority for recovery of wages less than the minimum rate ಓಕೆನಾ ಗೈಸ್. ಯಾ, ಈಗ ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ ಪೆನಾಲ್ಟೀಸ್ ಫಾರ್ ಸರ್ಟೈನ್ ಅಫೆನ್ಸಸ್ ಆರ್ ಪ್ರೊವೈಡೆಡ್ ಅಂಡರ್. ಸೆಕ್ಷನ್ 20 ಇದೆ ಆಪ್ಷನ್ ಎ ಬಂದು, ಸೆಕ್ಷನ್ 21 ಇದೆ ಆಪ್ಷನ್ ಬಿ ಬಂದು, ಸೆಕ್ಷನ್ 22 ಇದೆ ಆಪ್ಷನ್ ಸಿ ಬಂದು, ಸೆಕ್ಷನ್ 25 ಇದೆ ಆಪ್ಷನ್ ಡಿ ಬಂದು. ಇವಾಗ ಇದು ಆನ್ಸರ್ ನೋಡೋದಾದ್ರೆ ಸೆಕ್ಷನ್ 22 ಓಕೆನಾ ಗೈಸ್. Section 22 prescribes penalties for offences under the Act. Paying less than the minimum wage is punishable with imprisonment up to 6 months or a fine up to 500 or both. ಓಕೆನಾ ಗೈಸ್. ಯಾ, ಈಗ ನಾವು ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ ಕ್ಯಾನ್ ಆನ್ ಎಂಪ್ಲಾಯಿ ಕಾಂಟ್ರಾಕ್ಟ್ ಔಟ್ ಆಫ್ ದ ಮಿನಿಮಮ್ ವೇಜ್ ಪ್ರೊಟೆಕ್ಷನ್. ಎಸ್ ಆಲ್ವೇಸ್ ಇದೆ, ಎಸ್ ವಿತ್ ಎಂಪ್ಲಾಯರ್ಸ್ ಪರ್ಮಿಷನ್ ಇದೆ, ನೆಕ್ಸ್ಟ್ ಆಪ್ಷನ್ ಬಂದು ನೋ ಕಾಂಟ್ರಾಕ್ಟಿಂಗ್ ಔಟ್ ಈಸ್ ಪ್ರಾಹಿಬಿಟೆಡ್ ಇದೆ, ನೆಕ್ಸ್ಟ್ ಕ್ವಶನ್ ಬಂದು ಓನ್ಲಿ ವಿತ್ ಕೋರ್ಟ್ ಪರ್ಮಿಷನ್ ಇದೆ ಗೈಸ್ ಓಕೆನಾ. ಇವಾಗ ಇದು ಆನ್ಸರ್ ನೋಡೋದಾದ್ರೆ ನೋ ಕಾಂಟ್ರಾಕ್ಟಿಂಗ್ ಔಟ್ ಈಸ್ ಪ್ರಾಹಿಬಿಟೆಡ್ ಅಂತ ಇದೆ. ಸೆಕ್ಷನ್ 25 ಎಕ್ಸ್ಪ್ರೆಸ್ಲಿ ಪ್ರಾಹಿಬಿಟ್ಸ್ ಕಾಂಟ್ರಾಕ್ಟಿಂಗ್ ಔಟ್ ಎನಿ ಕಾಂಟ್ರಾಕ್ಟ್ ಆರ್ ಅಗ್ರಿಮೆಂಟ್ ಬೈ ವಿಚ್ an employee agrees to accept wages lower than the minimum rate is null or void ಓಕೆನಾ ಗೈಸ್. ಯಾ, ಇವಾಗ ನಾವು ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ ವಿಚ್ ಸೆಕ್ಷನ್ ಡೀಲ್ಸ್ ವಿತ್ ಎಕ್ಸೆಂಪ್ಷನ್ಸ್ ಅಂಡ್ ಎಕ್ಸೆಪ್ಷನ್ಸ್ ಓಕೆನಾ ಗೈಸ್. ಇಲ್ಲಿ ಆಪ್ಷನ್ ಎ ಬಂದು ಸೆಕ್ಷನ್ 24 ಇದೆ, ಆಪ್ಷನ್ ಬಿ ಬಂದು ಸೆಕ್ಷನ್ 25 ಇದೆ, ಆಪ್ಷನ್ ಸಿ ಬಂದು ಸೆಕ್ಷನ್ 26 ಇದೆ, ಆಪ್ಷನ್ ಡಿ ಬಂದು ಸೆಕ್ಷನ್ 27 ಇದೆ ಗೈಸ್ ಓಕೆನಾ. ಇವಾಗ ಇದು ಆನ್ಸರ್ ನೋಡೋದಾದ್ರೆ ಆನ್ಸರ್ ಬಂದು ಆಪ್ಷನ್ ಸಿ ಸೆಕ್ಷನ್ 26 ಓಕೆನಾ ಗೈಸ್. ಸೆಕ್ಷನ್ 26 ಡೀಲ್ಸ್ ವಿತ್ ಎಕ್ಸೆಂಪ್ಷನ್ಸ್ ಅಂಡ್ ಎಕ್ಸೆಪ್ಷನ್ಸ್. ದ ಅಪ್ರೋಪ್ರಿಯೇಟ್ ಗವರ್ನಮೆಂಟ್ ಮೇ by notification exempt certain establishments or classes of employees from all or any of the provisions of the act ಓಕೆನಾ ಗೈಸ್. ಯಾ, ಈಗ ನಾವು ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ ಕ್ವಶನ್ ನಂಬರ್ 16 ದ ಮಿನಿಮಮ್ ವೇಜಸ್ ಆಕ್ಟ್ 1948 has been subsumed into which legislation ಅಂತ ಇದೆ. ಇಂಡಸ್ಟ್ರಿಯಲ್ ರಿಲೇಷನ್ಸ್ ಕೋಡ್ 2020, ಆಪ್ಷನ್ ಬಿ ಬಂದು ಕೋಡ್ ಆನ್ ಸೋಷಿಯಲ್ ಸೆಕ್ಯೂರಿಟಿ, ಆಪ್ಷನ್ ಸಿ ಬಂದು ಕೋಡ್ ಆನ್ ವೇಜಸ್, ಆಪ್ಷನ್ ಡಿ ಬಂದು OSH ಕೋಡ್ 2020. ಇವಾಗ ಇದು ಆನ್ಸರ್ ನೋಡೋದಾದ್ರೆ ಕೋಡ್ ಆನ್ ವೇಜಸ್ 2019 ಓಕೆನಾ ಗೈಸ್. ದ ಮಿನಿಮಮ್ ವೇಜಸ್ ಆಕ್ಟ್ 1948 has been subsumed into the code on wages 2019 as a part of government initiative to consolidate 29 labor laws into 4 codes ಓಕೆನಾ ಗೈಸ್. ಯಾ, ಇವಾಗ ನಾವು ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ Under the Code on Wages 2019, minimum wages are dealt with in A ಚಾಪ್ಟರ್ 1 ಇದೆ, ಬಿ ಬಂದು ಚಾಪ್ಟರ್ 2 ಇದೆ, ಸಿ ಬಂದು ಚಾಪ್ಟರ್ 4 ಇದೆ, ಡಿ ಬಂದು ಚಾಪ್ಟರ್ 8 ಇದೆ ಓಕೆನಾ ಗೈಸ್. ಇವಾಗ ಆನ್ಸರ್ ನೋಡೋದಾದ್ರೆ ಆನ್ಸರ್ ಬಂದು ಚಾಪ್ಟರ್ 2. ಇಲ್ಲಿ ಸೊಲ್ಯೂಷನ್ ನೋಡಬಹುದು. ಅಂಡರ್ ದ ಕೋಡ್ ಆನ್ ವೇಜಸ್ 2019
The provisions relating to minimum wages are contained in chapter 2 covering sections 6 to 20 of the code. ಓಕೆನಾ ಗೈಸ್? ಇವಾಗ ನಾವು ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ ಕ್ವಶನ್ ನಂಬರ್ 18 ಇದು ಏನಪ್ಪಾ ಇದೆ ಅಂದ್ರೆ ವಿಚ್ ಆಫ್ ದ ಫಾಲೋವಿಂಗ್ ವರ್ ಸಬ್ಸಮ್ಮರ್ ಇಂಟು ದ ಕೋಡ್ ಆನ್ ಮಿನಿಮಮ್ ವೇಜಸ್ 2019. ಇಲ್ಲ ಆಪ್ಷನ್ ಎ ಬಂದು ಮಿನಿಮಮ್ ವೇಜಸ್ ಆಕ್ಟ್ 1948 ಇದೆ. ಆಪ್ಷನ್ ಬಿ ಬಂದು ಪೇಮೆಂಟ್ ಆಫ್ ವೇಜಸ್ ಆಕ್ಟ್ 1936 ಇದೆ. ಆಪ್ಷನ್ ಸಿ ಬಂದು ಪೇಮೆಂಟ್ ಆಫ್ ಬೋನಸ್ ಆಕ್ಟ್ 1965 ಇದೆ. ಆಪ್ಷನ್ ಡಿ ಬಂದು ಆಲ್ ಆಫ್ ದ ಎಬೋ ಇದೆ ಗೈಸ್. ಓಕೆನಾ? ಇವಾಗ ಇದು ಆನ್ಸರ್ ನ ನೋಡೋದಾದ್ರೆ ಆನ್ಸರ್ ಬಂದು ಆಪ್ಷನ್ ಡಿ ಆಲ್ ಆಫ್ ದ ಎಬೋ ಆಗುತ್ತೆ. ದ ಕೋಡ್ ಆನ್ ವೇಜಸ್ 2019 subsummed for us the minimum wages act 1948, payment of wages act 1936, payment of bonus act 1965 and the equal remuneration act 1976. ಓಕೆನಾ ಗೈಸ್? ಈ ಒಂದು ವಿಡಿಯೋದಲ್ಲಿ ನಾವು ಇಷ್ಟು ಸಂಪೂರ್ಣವಾಗಿ ಡಿಸ್ಕಸ್ ಮಾಡಿದೀವಿ ಗೈಸ್. ಮಿನಿಮಮ್ ವೇಜಸ್ ಆಕ್ಟ್ 1948 ಇದೆ. ಈ ಒಂದು ವಿಡಿಯೋ ನಿಮ್ಗೆ ಹೆಲ್ಪ್ ಆಗಿದೆ ಅಂತ ಅನ್ಕೊಂಡಿದೀನಿ. ಈ ಒಂದು ವಿಡಿಯೋ ಹೆಲ್ಪ್ ಆಗಿರೋ ಒಂದೇ ಒಂದು ಲೈಕ್ ಮಾಡಿ, ಜೊತೆಗೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹೋದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಗೈಸ್. ಜೈ ಹಿಂದ್, ವಂದೇ ಮಾತರಂ.